Hello students, welcome to RH Chemistry. So in today's Kcet and NEET Final Pun 2021 series Amines chapter discuss ಮಾಡ್ತಾ ಇದ್ದೀನಿ and ಇದರಕ್ಕೆ ಸಿನಾಪ್ಸಿಸ್ ಏನಿದೆ ಸಿನಾಪ್ಸಿಸ್ ಲಿಂಕ್ ಅನ್ನು ನಾನು ಈ ವಿಡಿಯೋದ ಕೆಳಗೂ ಕೂಡ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮತ್ತೆ ಕಮ್ಯುನಿಟಿ ಎಲ್ಲೂ ಕೂಡ ಇದರ ಲಿಂಕ್ ಅನ್ನು ಕೊಟ್ಟಿದ್ದೀನಿ ಪ್ಲೀಸ್ ಗೋ ಥ್ರೂ ದಿಸ್ ಅದಾದ್ಮೇಲೆ ನೀವು ಇದನ್ನ ಸಾಲ್ವ್ ಮಾಡಿದ್ರೆ ಸೊ ಇದನ್ನ ನೋಡಿದ್ರೆ ನಿಮಗೆ ಸ್ವಲ್ಪ ಹೆಲ್ಪ್ ಆಗೋದ್ರಲ್ಲಿ ಸಂಶಯ ಇಲ್ಲ ಓಕೆ ಸೊ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ಟರ್ಷರಿ ಅಮೈನ್ ಅಂತ ಕೇಳ್ತಾ ಇದ್ದಾರೆ ಹೌದಾ ಸೊ ಟರ್ಷರಿ ಅಮೈನ್ ಅಂತ ನೋಡಿದ್ರೆ ನೋಡಿ 1 ಮಿಥೈಲ್ ಸೈಕ್ಲೋಹೆಕ್ಸೈಲಮೈನ್ ಅಂತ ಇದೆ ರೈಟ್ ಸೊ 1 ಮಿಥೈಲ್ ಸೈಕ್ಲೋಹೆಕ್ಸೈಲಮೈನ್ ಟ್ರೈಇಥೈಲಮೈನ್ ಟರ್ಷರಿ ಬ್ಯೂಟೈಲಮೈನ್ ಎನ್ ಮಿಥೈಲ್ ಎನಿಲೀನ್ ಅಂತ ಇದೆ ಹೌದಾ ಸೊ ಟರ್ಷರಿ ಅಮೈನ್ ಅಂತ ಅಂದಾಗ ಟ್ರೈಇಥೈಲ್ ಅಮೈನ್ ಅಂತ ಇದೆ ನೋಡಿ ರೈಟ್ ಸೊ ಟ್ರೈಇಥೈಲ್ ಅಮೈನ್ ಅಂತ ಏನಿದೆ ಸೊ ಈಗ ಫಸ್ಟ್ ಸ್ಟ್ರಕ್ಚರ್ ಬರ್ಕೊಳ್ತಾ ಹೋಗೋಣಂತೆ ಓಕೆ ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಯು ಕ್ಯಾನ್ ಸಿ ಈಗ ಫಸ್ಟ್ ಸ್ಟ್ರಕ್ಚರ್ ನೋಡಿ ಸೊ ಸೈಕ್ಲೋಹೆಕ್ಸೇನ್ ಇದೆ ಹೌದಾ ಸೊ ಇದು NH2 ಇಲ್ಲಿ CH3 ಬರ್ತದೆ ಸೊ 1 ಮಿಥೈಲ್ ಸೈಕ್ಲೋಹೆಕ್ಸೈಲ್ ಅಮೈನ್ ಇದು ಸೊ ಇಟ್ ಈಸ್ ಪ್ರೈಮರಿ ಅಮೈನ್ ಕರೆಕ್ಟಾ ಪ್ರೈಮರಿ ಅಮೈನ್ ಟ್ರೈಇಥೈಲ್ ಅಮೈನ್ ಹೇಗೆ ಬರೀತೀರಿ C2H5 ಥ್ರೈಸ್ N ಡೆಫಿನೆಟ್ಲಿ 1 ನೈಟ್ರೋಜನ್ ಟು ವಿಚ್ 3 alkyl group is attached ಟರ್ಷರಿ ಅಮೈನ್ ಅಂತ ಕರಿತೀವಿ ಹೌದಾ ಸೊ ಸೆಕೆಂಡ್ ಒನ್ ಸೊ ಥರ್ಡ್ ಒನ್ ನೋಡಿ ಟರ್ಷರಿ ಬ್ಯೂಟೈಲ್ ಅಮೈನ್ ಅಂತ ಇದೆ ಸೊ ಹಾಗಾದ್ರೆ ಏನಾಗ್ತದೆ ಇದು ಸೊ CH3 ಥ್ರೈಸ್ NH2 ಆಗ್ತದೆ ರೈಟ್ ಸೊ ಇದು ಪ್ರೈಮರಿ ಅಮೈನ್ ಆಯಿತು ಸೊ ಎನ್ ಮಿಥೈಲ್ ಎನಿಲಿನ್ ಅಂತ ಅಂದರೆ ಸೊ C6H5 NHCH3 ಆಗ್ತದೆ ದಿಸ್ ಇಸ್ ಸೆಕೆಂಡರಿ ಆಗ್ತದೆ ಹೌದಾ ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಫಸ್ಟ್ ಒನ್ ದೆನ್ ದ ಕರೆಕ್ಟ್ IUPAC ನೇಮ್ ಫಾರ್ ದಿ CS2 ಡಬಲ್ ಬಾಂಡ್ CH CS2 NH CS3 ಅಂತ ಇದೆ ಸೊ ಈ ಕೇಸಲ್ಲಿ ನೋಡಿ ಇದು ಎನ್ ಮಿಥೈಲ್ ಇದೆ ಹೌದಾ ಎನ್ ಮಿಥೈಲ್ ಇದೆ ರೈಟ್ ಎನ್ ಮಿಥೈಲ್ ಸೊ ಇದು 1 2 3 ಪ್ರೋಪ್ 2 ene 1 amine 2 ene so the answer for this question is fourth one among the following the strongest base in the aqueous medium is strongest base in the aqueous medium anta nodidaga remember secondary is more than primary and tertiary in all these cases ಹೌದಾ ಸೆಕೆಂಡರಿ ಅದು ಮಿಥೈಲ್ ಇರ್ಬೋದು ಇಥೈಲ್ ಇರ್ಬೋದು ಸೆಕೆಂಡರಿನೇ ಮೋರ್ ಸ್ಟೇಬಲ್ ಬರ್ತದೆ ಅದಕ್ಕೆ ರಿಮೆಂಬರ್ ಸೆಕೆಂಡರಿ ಯಾವುದಂತ ನೋಡಿ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ದಿಸ್ ಒನ್ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ವೀಕೆಸ್ಟ್ ಬ್ರಾನ್ಸ್ಟೆಡ್ ಬೇಸ್ ಸೊ ಬ್ರಾನ್ಸ್ಟೆಡ್ ಬೇಸ್ ಅಂತಂದ್ರೆ ಏನು ಅಂತ ಥಿಂಕ್ ಮಾಡಿ ಸೊ ಬ್ರಾನ್ಸ್ಟೆಡ್ ಬೇಸ್ ಅಂತಂದ್ರೆ ವಿಚ್ ಎಕ್ಸೆಪ್ಟ್ H plus ions ನಥಿಂಗ್ ಬಟ್ ರಿಮೆಂಬರ್ ಇದಕ್ಕೆ ನಾವು ಲೆವಿಸ್ ವಿಚ್ ಕ್ಯಾನ್ ಎಕ್ಸೆಪ್ಟ್ H plus ion ಲೆವಿಸ್ ಬೇಸ್ ಅಂತಲೂ ಕರಿಬೋದು ಯಾಕಂತಂದ್ರೆ ಲೆವಿಸ್ ಬೇಸ್ ಕ್ಯಾನ್ ಎಕ್ಸೆಪ್ಟ್ ಎಲೆಕ್ಟ್ರಾನ್ ನೋಡಿ ಫಾರ್ ಎಕ್ಸಾಂಪಲ್ NH3 ಪ್ಲಸ್ H ಪ್ಲಸ್ ಗಿವ್ ರೈಸ್ ಟು NH4 ಪ್ಲಸ್ ಹೌದಾ ಲೈಕ್ ದಿಸ್ ಸೊ ಈಗ ವೀಕೆಸ್ಟ್ ಬ್ರಾನ್ಸ್ಟೆಡ್ ಬೇಸ್ ಅಂತಂದರೆ ಈ ಕೇಸ್ ಒಳಗೆ ಯಾವುದು ವೀಕ್ ಬೇಸ್ ಇದೆ ಅಂತ ನೋಡಿ ಸೊ ವೀಕ್ ಬೇಸ್ ಯಾವುದಿದೆ ಅಂತ ನೋಡ್ತಾ ಹೋದಾಗ ಇದರಲ್ಲಿ ಕ್ಯಾನ್ ಡೊನೇಟ್ ಇದರಲ್ಲಿನೂ ಕೂಡ ಇಟ್ ಕ್ಯಾನ್ ಡೊನೇಟ್ ಇದರಲ್ಲಿನೂ ಕೂಡ ಇಟ್ ಕ್ಯಾನ್ ಡೊನೇಟ್ ಬಟ್ ಇದರಲ್ಲಿ ಏನಾಗ್ತದೆ ಡ್ಯೂ ಟು ರೆಸೋನನ್ಸ್ ರಿಮೆಂಬರ್ ರೆಸೋನನ್ಸ್ ಎನಿಲೀನ್ ಈಸ್ ವೀಕರ್ ಬೇಸ್ ಹೆನ್ಸ್ ಬಿಕಾಸ್ ಆಫ್ ದ್ಯಾಟ್ ರೀಸನ್ ವೀಕ್ ಬ್ರಾನ್ಸ್ಟೆಡ್ ಬೇಸ್ Benzylamine may be alkylated as shown below. Which of the following alkyl halide is best suited for the reaction through SN1 mechanism? See SN1 mechanism ಅಂತಂದ್ರೆ ಸ್ಟೇಬಲ್ ಕಾರ್ಬೋಕ್ಯಾಟಿಯಾನ್ ಫಾರ್ಮ್ ಆಗಬೇಕು ಕರೆಕ್ಟಾ ಕಾರ್ಬೋಕ್ಯಾಟಿಯಾನ್ ಫಾರ್ಮ್ ಆಗಬೇಕು ಔಟ್ ಆಫ್ ದಿಸ್ ವಿಚ್ ಕ್ಯಾನ್ ಫಾರ್ಮ್ ಸ್ಟೇಬಲ್ ಕಾರ್ಬೋಕ್ಯಾಟಿಯಾನ್ ಇಲ್ಲಿ ನೋಡಿ CH3 ಪ್ಲಸ್ ಬರ್ತದ C6H5 ಪ್ಲಸ್ ಬರ್ತದ ಇದರಲ್ಲಿ ನೋಡಿ ಇದರಲ್ಲಿ C6H5 CH2 ಪ್ಲಸ್ ಬರ್ತದ ಅಂತಂದ್ರೆ ದಿಸ್ ಈಸ್ more stable hence because of that reason the answer is 3 which would not be the good choice for the reducing agent an aryl nitro compound into amine aryl nitro antandre for example if you consider NO2 converted into aniline ಈ ರೀತಿ ರಿಯಾಕ್ಷನ್ ಆಗೋದಕ್ಕೆ ಸೊ ನಾವು ಯು ಕ್ಯಾನ್ ಸಿ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ರಿಮೆಂಬರ್ ಯಾವುದು ಸುಟೇಬಲ್ ಅಲ್ಲ ಅಂತ ಕೇಳ್ತಾರೆ ನಾವು ಹೈಡ್ರೋಜನ್ ಯೂಸ್ ಮಾಡ್ಬೋದು ಇದು ಯೂಸ್ ಮಾಡ್ಬೋದು ಬಟ್ ಇಲ್ಲಿ ಎಕ್ಸೆಪ್ಷನ್ ನೆನ್ಪಿಟ್ಕೊಳ್ಳಿ ವೆರಿ ವೆರಿ ಇಂಪಾರ್ಟೆಂಟ್ ದಿಸ್ ವೆನ್ ರಿಯಾಕ್ಟ್ ವಿತ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ವಿಚ್ ಕೆನಾಟ್ ಬಿ ಯೂಸ್ ಟು ಕನ್ವರ್ಟ್ NO2 to NH2 ಯಾಕಂತಂದ್ರೆ whenever you use lithium aluminum hydride it is going to form diazobenzene very important dear students remember diazobenzene ಅಂದ್ರೆ ಹೇಗಾಗ್ತದೆ N double bond N so here C6H5 group and here C6H5 group like this it will form
right? So diazobenzene ಅಂತ ಕರಿತೀವಿ. Like this it is going to form. Because of this reason, remember, lithium aluminum hydride ಅನ್ನು ಇಲ್ಲಿ ನಾವು ಯೂಸ್ ಮಾಡೋದಕ್ಕೆ ಬರೋದಿಲ್ಲ. So the answer for this question is third one. In order to prepare primary amine from an alkyl halide with simultaneous addition of the 1CH2 group in the carbon chain, the reagent used as a source of nitrogen is. So correct ಆಗಿ ಅರ್ಥ ಮಾಡ್ಕೊಳ್ಳಿ. To prepare primary amine from an alkyl halide, ಈಗ ನಮ್ಮ ಹತ್ರ RCl ಇದೆ. ಸೊ ಇದನ್ನು ನಾವು ಪ್ರೈಮರಿ ಅಮೈನ್ ಕನ್ವರ್ಟ್ ಮಾಡಬೇಕು ಅಂದರೆ ಸೈಮಲ್ಟೇನಿಯಸ್ ಎಡಿಷನ್ ಆಫ್ CH2 ಗ್ರೂಪ್ ಇನ್ ದ ಕಾರ್ಬನ್ ಚೈನ್ ಅಂತಂದರೆ ದಿಸ್ ವಿಲ್ ಬಿಕಮ್ RCH2NH2 RCH2NH2 ಅಂದರೆ R ಮತ್ತು NaCl ಮಧ್ಯೆ R ಮತ್ತು Cl ರಿಮೂವ್ ಮಾಡಿ ನಾವು ಇನ್ನೊಂದು ಕಾರ್ಬನ್ ಅಟ್ಯಾಚ್ ಮಾಡಿದ್ದೀವಿ NH2, ಹೌದಾ? ಸೊ ಬೆಸ್ಟ್ ರಿಯೇಜೆಂಟ್ ಅಂತ ಕೇಳ್ತಾರೆ. ಇಲ್ಲಿ ನೋಡಿ ಸೋಡಿಯಂ ಅಮೈಡ್ ಯೂಸ್ ಮಾಡೋದ್ರೆ ಏನು ಉಪಯೋಗ ಆಗೋದಿಲ್ಲ. ಸೊ Na3 ಅಸೈಡ್ ಆಲ್ಸೋ ನೋ ಯೂಸ್, ರೈಟ್? ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಕೇಸ್ ಇದನ್ನು ನೋಡ್ಬೋದು ನಾವು, ಹೌದಾ? KCN ಯೂಸ್ ಮಾಡಿದ್ರೆ ಏನು ಬರ್ತದೆ? ಇಲ್ಲಿ RCN ಬರ್ತದೆ. RCN ನಿಂದ ರಿಡಕ್ಷನ್ ಆಗಿಬಿಟ್ಟು RCH2NH2 ಬರ್ತದೆ. ಅಂದರೆ ಬೆಸ್ಟ್ ಸೋರ್ಸ್ ಇಸ್ ಪೊಟ್ಯಾಷಿಯಂ ಸಯನೈಡ್ KCN. ದ ಸೋರ್ಸ್ ಆಫ್ ನೈಟ್ರೋಜನ್ ಇನ್ ದ ಗ್ಯಾಬ್ರಿಯಲ್ ಥ್ಯಾಲಿಮೈಡ್ ಸಿಂಥಸಿಸ್ ಯಾವುದು? ಸೊ ಗ್ಯಾಬ್ರಿಯಲ್ ಥ್ಯಾಲಿಮೈಡ್ ಸಿಂಥಸಿಸ್ ಒಳಗೆ ಥ್ಯಾಲಿಮೈಡ್ ತಗೋತೀವಿ, ಹೌದಾ? ಥ್ಯಾಲಿಮೈಡ್ ಅಂತಂದ್ರೆ ಯಾವುದು? ಲೈಕ್ ದಿಸ್, ರೈಟ್? C ಡಬಲ್ ಬಾಂಡ್ ONH, C ಡಬಲ್ ಬಾಂಡ್ ONH, ಇದು ಥ್ಯಾಲಿಮೈಡ್ ಅಂತ ಕರಿತೀವಿ. ಸೊ ಗ್ಯಾಬ್ರಿಯಲ್ ಥ್ಯಾಲಿಮೈಡ್ ಸಿಂಥಸಿಸ್ ಅಲ್ಲಿ ದಿಸ್ ಈಸ್ ದ ಸೋರ್ಸ್ ಆಫ್ ನೈಟ್ರೋಜನ್. ಇದನ್ನು ಇಲ್ಲಿ ಕೊಟ್ಟಿಲ್ಲ, ಪೊಟ್ಯಾಷಿಯಂ ಥ್ಯಾಲಿಮೈಡ್ ಅಂತ ಕೊಟ್ಟಿದ್ದಾರೆ. ಏಕೆ? ಬಿಕಾಸ್ ದಸ್ ವೆನ್ ಇಟ್ ರಿಯಾಕ್ಟ್ ವಿತ್ KOH ಮೈನಸ್ H2O ವಿಲ್ ಬಿ ದೇರ್. ಅಂದರೆ ಈ ಹೈಡ್ರೋಜನ್ನು ಮತ್ತು ಈ OH ಸೇರಿ ಇದೇನಾಗ್ತದೆ ಹಾಗಾದ್ರೆ ಈಗ? ಸೊ ಪೊಟ್ಯಾಷಿಯಂ ಥ್ಯಾಲಿಮೈಡ್ ಆಗಿ ಕನ್ವರ್ಟ್ ಆಗ್ತದೆ. ಸೊ C ಡಬಲ್ ಬಾಂಡ್ O N ಮೈನಸ್ K ಪ್ಲಸ್ ಆಗಿ ಕನ್ವರ್ಟ್ ಆಗ್ತದೆ. ಅಂದರೆ ಇದು ಕನ್ವರ್ಟ್ ಆಗ್ತದೆ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಫೋರ್ತ್ ಒನ್. ಈ ಎಕ್ಸಾಂಪ್ಲರ್ ಕ್ವಶನ್ ಬಹಳ ಇಂಪಾರ್ಟೆಂಟ್ ಇರ್ತದೆ, ನೆನ್ಪಿಟ್ಕೊಳ್ಳಿ. ಬಹಳಷ್ಟು ಸಾರಿ ಕೇಳಿದ್ದಿದೆ. ಅಂದರೆ ಬೆಸ್ಟ್ ಕ್ವಾಲಿಟಿ ಕ್ವಶನ್ಸ್ ಅನ್ನು ಸೆಟ್ ಮಾಡಿರ್ತಾರೆ ಎಕ್ಸಾಂಪ್ಲರ್ ಅಲ್ಲಿ, ಅದನ್ನು ನೆನ್ಪಿಟ್ಕೊಳ್ಳಿ. Among the given set of reactant, the most appropriate for preparing secondary amine, right? So secondary amine prepare ಮಾಡೋದಕ್ಕೆ which is the best reactant ಅಂತ ಕೇಳ್ತಾರೆ. ಸೊ ಈಗ ನೋಡಿ RBr ನೀವು NH3 ಜೊತೆ ಯೂಸ್ ಮಾಡಿದರೆ, ಸೊ ಫಸ್ಟ್ ನಿಮಗೆ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ R0Br. ಇಲ್ಲಿ ಸೆಕೆಂಡರಿ ಅಂತ ಇದೆ, ಹೌದಾ? ಸೆಕೆಂಡರಿ ಅಂತ ಅಂದಮೇಲೆ ನಿಮಗೆ ಸೆಕೆಂಡರಿ ಬರ್ತದೆ ಇಲ್ಲಿ, ನೋ ಡೌಟ್ ಸೆಕೆಂಡರಿ. ಬಟ್ ಸೆಕೆಂಡರಿ ಅಮೈನ್ ಫಾರ್ ಎಕ್ಸಾಂಪಲ್ ಈ ರೀತಿ ಇದೆ ಅಂತ ಇಟ್ಕೊಳ್ಳಿ, NHRR secondary amine form ಆಗ್ತದೆ. This further react with RBr once again to form, remember, tertiary easily. ಅದಕ್ಕೆ this is not the suitable method for the preparation of secondary amine. Then RBr plus NaCN followed by H2 and PT ಅಂತ ಏನಿದೆ, ಇಲ್ಲಿ ಏನಾಗ್ತದೆ ಅಂತಂದ್ರೆ NaCN ಯೂಸ್ ಮಾಡಿದಾಗ ಫಸ್ಟ್ RCN ಆಗ್ತದೆ, ದೆನ್ RCH2NH2 ಬರ್ತದೆ, CH2NH2 ಬರ್ತದೆ. ಆ್ಯಂಡ್ ಸೆಕೆಂಡರಿ ಇರೋದಕ್ಕೆ ಡೆಫಿನೆಟ್ಲಿ ಹಿಯರ್ ಯು ಕ್ಯಾನ್ ಗೆಟ್ ಇಟ್ ಆಸ್ ಲೈಕ್ ದಿಸ್ RCR ಅಂತ ಬರ್ಬೋದು. ಬಟ್ ರಿಮೆಂಬರ್ ದಿಸ್ ಆಲ್ಸೋ ಕ್ಯಾನ್ ಫರ್ದರ್ ರಿಯಾಕ್ಟ್ಸ್ ವಿತ್ ದಿಸ್ NaCN, ಹೆನ್ಸ್ ದಿಸ್ ಈಸ್ ಆಲ್ಸೋ ನಾಟ್ ದ ಸುಟೇಬಲ್ ರಿಯೇಜೆಂಟ್. ದೆನ್ ಥರ್ಡ್ ಒನ್, primary RNH2 plus CHO followed by H2PT. So in this particular case, remember RNH2 when it react with RCHO, ಇಲ್ಲಿ ನೋಡಿ EH2 ಮತ್ತು EO ಸೇರಿ ಮೈನಸ್ ವಾಟರ್ ಮಾಲಿಕ್ಯೂಲ್ ಆಗ್ತದೆ. ದಿಸ್ ಈಸ್ ಗೋಯಿಂಗ್ ಟು ಫಾರ್ಮ್, ನಾವು ಇದನ್ನು ಇಮೀನ್ ಅಂತ ಕರಿತೀವಿ, RN ಡಬಲ್ ಬಾಂಡ್ CHR ನೋಡಿ. ಸೊ ಯಾಕಂದ್ರೆ ಇಲ್ಲಿ ಏನಿತ್ತಿದ್ದು RC ಡಬಲ್ ಬಾಂಡ್ H ಇತ್ತು, ಹೌದಾ? ಈ ಆಕ್ಸಿಜನ್ ರಿಮೂವ್ ಆದಮೇಲೆ ಈ ನೈಟ್ರೋಜನ್ ಈ ಡಬಲ್ ಬಾಂಡಿಗೆ ಅಟ್ಯಾಚ್ ಆಗ್ತದೆ, RN ಡಬಲ್ ಬಾಂಡ್ CHR ಅಂತ ಬರ್ತದೆ. ಸೊ ಇಮೀನ್ ಅಂತ ಕರಿಬಹುದು. ಸೊ ದಿಸ್ ವಿಲ್ ಗಿವ್ ರೈಸ್ ಟು ಅಮೈನ್ ಬೈ ಹೈಡ್ರೋಜನ್ ಆ್ಯಂಡ್ ಪ್ಲಾಟಿನಮ್. ಸೊ ದಿಸ್ ವಿಲ್ ಗಿವ್ ರೈಸ್ ಟು RNHCH2R. ಇದು ಯಾಕೆ ಸುಟೇಬಲ್ ಮೆಥಡ್ ಅಂತಂದ್ರೆ ಇದರಲ್ಲಿ ಯಾವುದೇ ಬೈ ಪ್ರಾಡಕ್ಟ್ ನಿಮಗೆ ಬರೋದಿಲ್ಲ ಅನ್ನೋದಕ್ಕೆ ದಿಸ್ ಸುಟೇಬಲ್ ಮೆಥಡ್. ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಥರ್ಡ್ ಒನ್. ಆ್ಯಂಡ್ ಫೋರ್ತ್ ಒನ್, ಸೊ ಪೊಟ್ಯಾಷಿಯಂ ಥ್ಯಾಲಿಮೈಡ್ ಇಟ್ ಈಸ್ ನಾಟ್ ದ ಸುಟೇಬಲ್ ಮೆಥಡ್. ಯಾಕಂದ್ರೆ ಇದು ಗ್ಯಾಬ್ರಿಯಲ್ ಥ್ಯಾಲಿಮೈಡ್ ಸಿಂಥಸಿಸ್ ಫಾರ್ ಬೆಸ್ಟ್ ಫಾರ್ ಓನ್ಲಿ ವಾಟ್ ರಿಮೆಂಬರ್. ಸೊ ಬೆಸ್ಟ್ ಫಾರ್ ಓನ್ಲಿ ಪ್ರೈಮರಿ ಅಮೈನ್ಸ್, ರಿಮೆಂಬರ್ ದಟ್. Best reagent to convert 2-phenylpropanamide into 2-phenylpropanamine.
2 phenyl propanamide. So structure ಬರೆಯೋಣಂತೆ. So C6H5 CH, so CH3, ಇಲ್ಲಿ ನೋಡಿ 2 phenyl. So ಇಲ್ಲಿ here in this particular case CONH2 right. 2 phenyl ಯಾಕೆ ಅಂತಂದ್ರೆ 1 2, so 2 phenyl 3 ಇದು ಲಾಂಗ್ ಚೈನ್ ಹೌದಾ. 2 phenyl propanamide ಇಂಟು ನಮಗೇನು ಬೇಕಿಲ್ಲಿ C6H5 CH CH3 ಪ್ರೋಪನಮೈನ್ ಬೇಕು ನಮಗೆ. ಪ್ರೋಪನಮೈನ್ ಅಂತಂದರೆ CH2 NH2 CH2 NH2 2 ಫಿನೈಲ್ ಪ್ರೋಪನಮೈನ್ ಬೇಕು. ಸೊ ಈ ಕನ್ವರ್ಷನ್ ಆಗಬೇಕು ಅಂದರೆ ಇದು ಸಿಂಪಲ್ ರಿಡಕ್ಷನ್ ನೋಡಿ. ಸಿಂಪಲ್ ರಿಡಕ್ಷನ್ ಯಾಕೆ, ಇಲ್ಲಿ ಇರುವಂತಹ ಡಬಲ್ ಬಾಂಡ್ ಓ ರೆಡ್ಯೂಸ್ ಟು H2 ಸಿಂಪಲ್. ಇಲ್ಲಿ ಹೈಡ್ರೋಜನ್ ಯೂಸ್ ಮಾಡಿದ್ರೆ ಇಟ್ ಈಸ್ ನಾಟ್ ದ ಬೆಸ್ಟ್ ರಿಯೇಜೆಂಟ್. ಬೆಸ್ಟ್ ರಿಯೇಜೆಂಟ್ ಯಾವ್ದು ಇದರಲ್ಲಿ, ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್. ಹೆನ್ಸ್ ದ ಆನ್ಸರ್ ಇಸ್ ಥರ್ಡ್ ಒನ್ ಓನ್ಲಿ, ಫೋರ್ತ್ ಒನ್. ಬೆಸ್ಟ್ ರಿಯೇಜೆಂಟ್ ಅಂತ ಕೇಳ್ತಾರೆ, ಬೆಸ್ಟ್ ರಿಯೇಜೆಂಟ್ ಇಸ್ ದಿಸ್ ಓನ್ಲಿ. BR2 NaOH ಆಗೋದಿಲ್ಲ, ಹಾಫ್ಮನ್ ಬ್ರೋಮಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್ ಆಗೋದಿಲ್ಲ, ರಿಮೆಂಬರ್. ಸೊ ದಿಸ್ ಇಸ್ ದ ಆನ್ಸರ್. ಈಗ ನೆಕ್ಸ್ಟ್ ನೋಡಿ, ಬೆಸ್ಟ್ ರಿಯೇಜೆಂಟ್ ಟು ಕನ್ವರ್ಟ್ 2 ಫಿನೈಲ್ ಪ್ರೊಪನಮೈಡ್ ಇಂಟು ಫಿನೈಲ್ ಇಥನಮೈನ್. ನೋಡಿ ಇದನ್ನೇ ಏನಂತ ಕನ್ವರ್ಟ್ ಮಾಡ್ತಾರೆ ಈಗ, ಫಿನೈಲ್ ಇಥನಮೈನ್. ಫಿನೈಲ್ ಇಥನಮೈನ್ ಅಂದ್ರೆ ಯಾವುದು, C6H5 CH NH2 CH3 ರೈಟ್. ಸೊ 1 ಫಿನೈಲ್ ಇಥನಮೈನ್ ನೋಡಿ, ಫಿನೈಲ್ ಇಥನಮೈನ್ ಆಯ್ತಾ. ಸೊ ಈಗೇನಾಗಿದೆ, CO ರಿಮೂವ್ ಮಾಡಿಬಿಟ್ವಿ, CO ರಿಮೂವ್ ಮಾಡಿಟ್ವಿ. ಯಾವ ರಿಯಾಕ್ಷನ್ ಇದು, HBDR ಹಾಫ್ಮನ್ ಬ್ರೋಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್ ನೋಡಿ. NaOH Br2 ಏನಾಗ್ತದೆ ಇಲ್ಲಿ, RCONH2 ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು RNH2. ಸೊ CO will be removed as K2CO3 or NaOH ಯೂಸ್ ಮಾಡಿದರೆ Na2CO3. Hence the answer for this question is Hoffman bromide degradation reaction. ನೆಕ್ಸ್ಟ್ ನೋಡಿ, ಹಾಫ್ಮನ್ ಬ್ರೋಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್ ಇಸ್ ಶೋನ್ ಬೈ, ಬಹಳ ಸಿಂಪಲ್, ಆಲ್ರೆಡಿ ಡಿಸ್ಕಸ್ ಮಾಡಿದೆ, ArCO ಕರೆಕ್ಟ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಬೇಸಿಕ್ ಸ್ಟ್ರೆಂತ್ ಆಫ್ ಫಾಲೋವಿಂಗ್ ಕಂಪೌಂಡ್. ಸೊ ಬೇಸಿಕ್ ಸ್ಟ್ರೆಂತ್ ಆಫ್ ಫಾಲೋವಿಂಗ್ ಕಂಪೌಂಡ್ ನೋಡಿ, ಆಲ್ವೇಸ್ ರಿಮೆಂಬರ್ ಬೇಸಿಕ್ ಸ್ಟ್ರೆಂತ್ ರಿಮೆಂಬರ್. So electron donating group increases the basic strength, electron withdrawing group decreases the basic strength. ಸೊ ಹಾಗಾದರೆ ಇದರಲ್ಲಿ ನೋಡಿ ಏನು ಗ್ರೂಪೇ ಇಲ್ಲ, ಇದು ಮಿಡ್ಲ್ ಬರ್ತದೆ. ಇದು NO2 ಅಂದರೆ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್, CH3 ಅಂದರೆ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಹಾಗಾದರೆ CH3 ಶುಡ್ ಬಿ ಫಸ್ಟ್, 3 more than, right, 3 more than 1 more than 2. So the answer for this question is fourth one. Methylamine react with HNO2. Remember, methylamine CH3NH2 react with nitrous acid, give rise to CH3OH along with the evolution of nitrogen gas. Remember, nitrogen gas, ಕರೆಕ್ಟಾ. ಸೊ ವೆರಿ ಇಂಪಾರ್ಟೆಂಟ್. ಅದನ್ನೇ ಏನಾದರೂ ನಾವು ಎನಿಲೀನ್ ತಗೊಂಡ್ರೆ ರಿಮೆಂಬರ್ ದಿಸ್ ವಿಲ್ ಗಿವ್ ರೈಸ್ ಟು N2 ಪ್ಲಸ್ Cl ಮೈನಸ್, ರೈಟ್. ಸೊ ದಿಸ್ ಈಸ್ ಸ್ಟೇಬಲ್ ಬೆನ್ಝೀನ್ ಡೈಯೋಸೋನಿಯಂ ಕ್ಲೋರೈಡ್. ಬಟ್ ಇದರಲ್ಲಿ ಏನು ಡೈಯೋಸೋನಿಯಂ ಸಾಲ್ಟ್ ಫಾರ್ಮ್ ಆಗ್ತದೆ, ಇಟ್ ಈಸ್ ನಾಟ್ ಸ್ಟೇಬಲ್. ಇಲ್ಲಾದರೂ ಹೇಗೆ ಫಾರ್ಮ್ ಆಗಬೇಕಾಗಿತ್ತು, ಇದು CH3N2 Cl ಮೈನಸ್ ಆಗಬೇಕಿತ್ತು, ಹೌದಾ. ಇದು ನಾಟ್ ಸ್ಟೇಬಲ್, ಇಮಿಡಿಯೇಟ್ಲಿ ಗಿವ್ ರೈಸ್ ಟು ವಾಟ್, CH3OH ಪ್ಲಸ್ N2. ಸೊ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ CH3OH. ದ ಗ್ಯಾಸ್ ಇವಾಲ್ಡ್ ವೆನ್ ರಿಯಾಕ್ಟ್ ನೈಟ್ರಸ್ ಆಸಿಡ್, ವೆರಿ ಇಂಪಾರ್ಟೆಂಟ್. ನೈಟ್ರೋಜನ್ ಗ್ಯಾಸ್ ಆಲ್ರೆಡಿ ಇಲ್ಲಿ ಹೇಳಿದೆ ನಾನು, ನೈಟ್ರೋಜನ್ ಗ್ಯಾಸ್ ಇಸ್ ಇವಾಲ್ಡ್. In the nitration of benzene using mixture of concentrated sulfuric acid and HNO3, the species which initiate the reaction, electrophile ಯಾವುದು ಇದರಲ್ಲಿ. So HNO3 react with H2SO4. Remember, NO2 plus nitronium ion. So the answer is third one. Reduction of aromatic nitro compound using FeHCl gives reduction of aromatic nitro compound. So andre C6H5NO2 reduction Fe bar HCl give rise to NH2 ಹೌದಾ. ಸೊ ಅಂದರೆ aromatic primary amine ಫಾರ್ಮ್ ಆಗ್ತದ. ಸೊ ದ ಆನ್ಸರ್ ಇಸ್ 3. 18. ದ ಮೋಸ್ಟ್ ರಿಯಾಕ್ಟಿವ್ ಅಮೈನ್ ಟುವರ್ಡ್ಸ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್. ಇಲ್ಲಿ ನೋಡಿ ಬಹಳ ಸಿಂಪಲ್ ಇದೆ, ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಇಸ್ ಅನ್ ಆಸಿಡ್, ಹೌದಾ.
ಸೊ ಇದ್ರ ಜೊತೆ ರಿಯಾಕ್ಟ್ ಆಗಬೇಕಂದ್ರೆ ನಮಗೆ ಇಲ್ಲಿ ಏನು ಬೇಕು, ಸ್ಟ್ರಾಂಗ್ ಬೇಸ್. ಸ್ಟ್ರಾಂಗ್ ಇದ್ದ ಹಾಗೆ ಈಸಿಲಿ ರಿಯಾಕ್ಟ್ ಆಗ್ತದೆ. ಮೋಸ್ಟ್ ರಿಯಾಕ್ಟಿವ್ ಅಂದರೆ ಸ್ಟ್ರಾಂಗ್ ಬೇಸ್. ಸ್ಟ್ರಾಂಗ್ ಬೇಸ್, ಸ್ಟ್ರಾಂಗ್ ಬೇಸ್ ಯಾವುದು ಇದರಲ್ಲಿ ನೋಡಿ, ಇದು ಅನಿಲೀನ್ ಇದೆ, ಟರ್ಷರಿ ಇದೆ, ಪ್ರೈಮರಿ ಇದೆ, ಸೆಕೆಂಡರಿ ಇದೆ, ಟರ್ಷರಿ ಇದೆ. ಸೊ ಆನ್ಸರ್ ಫಾರ್ ಡೆಫಿನೆಟ್ಲಿ ಸೆಕೆಂಡರಿ. ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಸೆಕೆಂಡ್ ಒನ್, 18th. ಆಸಿಡ್ anhydride ಆನ್ ರಿಯಾಕ್ಷನ್ ವಿತ್ ಪ್ರೈಮರಿ ಅಮೈನ್ ಗಿವ್ಸ್. ಸೊ ಆಸಿಡ್ anhydride ಅಂತ ತಗೊಳ್ಳಿ. ಆಸಿಡ್ anhydride ಅಂದ್ರೆ ಏನು ಬರ್ತದೆ ಇಲ್ಲಿ, ಸಿ ಲೈಕ್ ದಿಸ್, ಆರ್ ಸಿ ಡಬಲ್ ಬಾಂಡ್ ಓ ಸಿ ಡಬಲ್ ಬಾಂಡ್ ಓ ಆರ್. ವೆನ್ ಇಟ್ ರಿಯಾಕ್ಟ್ ವಿತ್ ಪ್ರೈಮರಿ ಅಮೈನ್ RNH2 ಪ್ರೈಮರಿ ಅಮೈನ್, ಅಸೈಲೇಷನ್ ಅಂತ ಕರಿತೀವಿ ನಾವು, ಹೌದಾ. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ರಿಮೆಂಬರ್, ಸೊ ಆರ್ ಇಲ್ಲಿ ನೋಡಿ, ಈ ಬಾಂಡ್ ಬ್ರೇಕ್ ಆಗ್ತದೆ, ಈ ಬಾಂಡ್ ಬ್ರೇಕ್ ಆಗ್ತದೆ, ರೈಟ್. RCO ಇಲ್ಲಿ ಈ ಬಾಂಡ್ ಬ್ರೇಕ್ ಆಗ್ತದೆ. ಸೊ ಹಾಗಾದ್ರೆ ಏನು ಬರ್ತದೆ ಇಲ್ಲಿ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್, ಸೊ RCO RC ಡಬಲ್ ಬಾಂಡ್ O NH2, ರೈಟ್. ಸೊ RCONH2, ರೈಟ್. RCONH2 ಅಂದ್ರೆ ಅಮೈನ್ ಓದಲು, RCONH2 ದೆನ್ RCOOR ಬರ್ತದೆ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ರಿಮೆಂಬರ್ ಅಮೈಡ್. 20th. The reaction ArN2 plus Cl minus CuHCl give rise to ArCl N2 plus CuCl named as CuCl ಇದೆ ನೋಡಿ, CuCl ಇದೆ ಅಂತಂದ್ರೆ ಇದು ಯಾವುದಿದು, ಸೊ ಡೆಫಿನೆಟ್ಲಿ ಇಟ್ ಈಸ್ ಗಟರ್ಮನ್ ರಿಯಾಕ್ಷನ್. ಗಟರ್ಮನ್ ರಿಯಾಕ್ಷನ್, ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಆಗೋದಿಲ್ಲ. ಸೊ ಗಟರ್ಮನ್ ರಿಯಾಕ್ಷನ್ ಆಗ್ತದೆ ಅನ್ನೋದು ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಸೊ ಇಲ್ಲಿ ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಆಗಬೇಕು ಅಂದ್ರೆ ಏನು ಮಾಡ್ತೀವಿ, CuCl ತಗೋತೀವಿ ನಾವಿಲ್ಲಿ, ಹೌದಾ. CuCl ತಗೋತೀವಿ, ಇಲ್ಲಿ Cu ಅಂತ ಇದ್ರೆ ಗಟರ್ಮನ್ ರಿಯಾಕ್ಷನ್ ಅನ್ನೋದು ನೆನಪಿರಲಿ. ಬೆಸ್ಟ್ ಮೆಥಡ್ ಫಾರ್ ಪ್ರಿಪರೇಷನ್ ಪ್ರೈಮರಿ ಅಮೈನ್ಸ್ ಫ್ರಮ್ alkyl halide ವಿದೌಟ್ ಚೇಂಜಿಂಗ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇನ್ ದ ಚೈನ್. ವಿದೌಟ್ ಚೇಂಜಿಂಗ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇನ್ ದ ಚೈನ್. ನೋಡಿ ಹಾಫ್ಬ್ರೋಮೈಡ್ ರಿಯಾಕ್ಷನ್ ಏನಾಗ್ತದೆ, RCONH2 ಇರೋದು RNH2 ಆಯಿತು, ಅಂದರೆ ನಂಬರ್ ಆಫ್ ಕಾರ್ಬನ್ ಆಟಮ್ ಕಡಿಮೆ ಆಯ್ತಾ ಇಲ್ಲಿ, ಅಂದರೆ ಇದು ಆಗೋದಿಲ್ಲ. ಗ್ಯಾಬ್ರಿಯಲ್ ಥ್ಯಾಲಿಮೈಡ್ ಸಿಂಥಸಿಸ್ ಒಳಗೆ ಇದು ಸಿಂಪಲ್ ಆಗೇ ಆಗ್ತದೆ, ಯಾಕಂದರೆ ಗ್ಯಾಬ್ರಿಯಲ್ ಥ್ಯಾಲಿಮೈಡ್ ಸಿಂಥಸಿಸ್ ಅಲ್ಲಿ ವಾಟ್ ಎವರ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಆರ್ ದೇರ್ ಇನ್ ದ ಪ್ರೈಮರಿ ಕಂಪೌಂಡ್, ಯಾಕಂದ್ರೆ ಅಲ್ಲಿ ನಾವು ಇನ್ ಬಿಟ್ವೀನ್ RCl ಅಂತ ಯೂಸ್ ಮಾಡ್ತೀವಿ, ಹೌದಾ. ಅಲ್ಕೈಲ್ ಹಲೈಡ್ R ಏನಿದೆ ಇದೇ ಕನ್ವರ್ಟೆಡ್ ಇಂಟು RNH2 ಬರ್ತದೆ, NCERT ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ. ಸೊ ಅದಕ್ಕೆ ಇದರಲ್ಲಿ ಚೇಂಜ್ ಆಗೋದಿಲ್ಲ. ಹೆನ್ಸ್ ರಿಮೆಂಬರ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ದಿಸ್. ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಅಂತೂ ನಮಗೆ ಇಟ್ ವಿಲ್ ನೆವರ್ ಫಾರ್ಮ್ ಅ ಪ್ರೈಮರಿ ಅಮೈನ್. ರಿಯಾಕ್ಷನ್ ವಿತ್ NH3 ನೋ. ಸೊ ದ ಆನ್ಸರ್ ಇಸ್ ದಿಸ್ ಒನ್. ಇದರಲ್ಲಿ ಏನಾಗ್ಬಿಡ್ತದೆ, ಸೆಕೆಂಡರಿ ಬರ್ತದೆ, ಟರ್ಷರಿ ಬರ್ತದೆ, ಪ್ರೈಮರಿನೂ ಬರ್ತದೆ. ಹಾಫ್ಮನ್ ಅಮನಾಲಿಸಿಸ್ ಅಂತ ಕರಿತೀವಿ ನಾವು, ಹೌದಾ. ಸೊ ದ ಆನ್ಸರ್ ಇಸ್ ಸೆಕೆಂಡ್ ಒನ್. ವಿಚ್ ಆಫ್ ದ ಫಾಲೋವಿಂಗ್ ಕಂಪೌಂಡ್ ವಿಲ್ ನಾಟ್ ಅಂಡರ್ಗೋ ಅಜೋ ಕಪ್ಲಿಂಗ್ ರಿಯಾಕ್ಷನ್ ವಿತ್ ಬೆನ್ಝೀನ್ ಡೈಯೋಸೋನಿಯಂ ಕ್ಲೋರೈಡ್. ಬೆನ್ಝೀನ್ ಡೈಯೋಸೋನಿಯಂ ಕ್ಲೋರೈಡ್ ಅಜೋ ಕಪ್ಲಿಂಗ್ ಆಗೋದಿಲ್ಲ. ಸೊ ಅಜೋ ಕಪ್ಲಿಂಗ್ ಅಂತಂದ್ರೇನು, ದೆರ್ ವಿಲ್ ಬಿ, ಸೊ ಹಿಯರ್ ಇಟ್ ಇಸ್ ಜಸ್ಟ್ ಲೈಕ್ ರಿಮೆಂಬರ್ N ಡಬಲ್ ಬಾಂಡ್ N ಫಾರ್ಮೇಷನ್, ರೈಟ್. N ಡಬಲ್ ಬಾಂಡ್ N ಬಾಂಡ್ ಫಾರ್ಮೇಷನ್. ಸೊ ಇದು ಆಗಬೇಕು ಅಂತಂದ್ರೆ ರಿಮೆಂಬರ್, ಸೊ ಡೈಯೋಸೋನಿಯಂ ಕ್ಯಾಟಿಯಾನ್ ಅಂತ ಏನು ಕರಿತೀವಿ, ದಟ್ ಈಸ್ ಅ ವೀಕ್ ಎಲೆಕ್ಟ್ರೋಫೈಲ್, ಹೌದಾ. ಸೊ ಇದು ಆಗಬೇಕಂದ್ರೆ ಏನಾಗ್ತದೆ, ಡೈಯೋಸೋನಿಯಂ ಕ್ಲೋರೈಡ್ ನೋಡಿ N2 ಪ್ಲಸ್ Cl ಮೈನಸ್ ಅಂತ ಇದೆ. ಇದು ಎಲೆಕ್ಟ್ರೋಫೈಲ್ ಏನು ಫಾರ್ಮ್ ಆಗ್ತದೆ, N2 ಪ್ಲಸ್ ಆಗ್ತದೆ. N2 ಪ್ಲಸ್ ಈಸ್ ರಿಮೆಂಬರ್ ಇಟ್ ಈಸ್ ಅ ವೀಕ್ ಎಲೆಕ್ಟ್ರೋಫೈಲ್. ವೀಕ್ ಎಲೆಕ್ಟ್ರೋಫೈಲ್ ಇರೋದಕ್ಕೆ ರಿಮೆಂಬರ್ ದಿಸ್ ವಿಲ್ ರಿಯಾಕ್ಟ್ ವಿತ್ ಎಲೆಕ್ಟ್ರಾನ್ ರಿಚ್ ಕಂಪೌಂಡ್. ಎಲೆಕ್ಟ್ರಾನ್ ರಿಚ್ ಕಂಪೌಂಡ್. ಎಲೆಕ್ಟ್ರಾನ್ ರಿಚ್ ಕಂಪೌಂಡ್ ಅಂದ್ರೆ ಯಾವುದು, ಇಟ್ ಮೇ ಬಿ ಎನಿಲೀನ್, ರೈಟ್. ಇಟ್ ಮೇ ಬಿ ಫಿನಾಲ್, ಇಟ್ ಮೇ ಬಿ ಅನಿಸೋಲ್. ಯಾಕಂದ್ರೆ ಎನಿಲೀನ್ ಒಳಗೆ NH2 ಗ್ರೂಪ್ ಇದೆ, ಫಿನಾಲ್ ಒಳಗೆ OH ಇದೆ, ಎನಿಸೋಲ್ ಅಲ್ಲಿ COCH3 ಇದೆ. ಇವೆಲ್ಲ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್. ಅದಕ್ಕೆ ರಿಮೆಂಬರ್ ಎಲೆಕ್ಟ್ರಾನ್ ರಿಚ್ ಕಂಪೌಂಡ್ ಕ್ಯಾನ್ ಫಾರ್ಮ್ ಅಜೋ ಕಂಪೌಂಡ್. ಸೊ ಬಟ್ ನೈಟ್ರೋಬೆನ್ಸಿನ್ ಅಲ್ಲಿ ಎಲೆಕ್ಟ್ರಾನ್ ಡೊನೇಟಿಂಗ್, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದೆ NO2. Hence remember NO2 will not undergo azo coupling reaction easily with the benzene diazonium chloride. Hence remember answer for this question is nitrobenzene. So azo coupling ಆಗಬೇಕು ಅಂತಂದ್ರೆ electron rich compound ಇರಬೇಕು ಅನ್ನೋದು ತಲೆಯಲ್ಲಿರಲಿ. So the answer for this question is electron withdrawing group, that is nitro. Which of the following compound is weakest Bronsted base? Once again weakest Bronsted base ಅಂತಂದ್ರೆ weak Lewis base. Lewis base weak ಯಾವ್ದು ಇದರಲ್ಲಿ ನೋಡ್ತಾ ಹೋಗಿ. This can donate, this can donate, this can donate, OH can donate, NH2 can donate. Weakest ಯಾವ್ದು ಅಂತಂದ್ರೆ it is strong, strong, strong. But NH2 because of the resonance, this is weakest. So the answer for this question is 23rd. It is so which of the following compound is the weakest Bronsted base? So Bronsted base ಅಂತಂದ್ರೆ Bronsted base ಅಂತಂದ್ರೆ in this particular case remember, so good electron donating group, good electron donating group, correct. So
ನೀವು ಅಮೈನ್ಸ್ ಅಂತ ತೊಗೊಳ್ತಾ ಹೋದ್ರಿ ಅಂತಂದರೆ ಇಟ್ ಈಸ್ ಹ್ಯಾವಿಂಗ್ ದ ಸ್ಟ್ರಾಂಗ್ ಟೆಂಡೆನ್ಸಿ ಟು ಎಕ್ಸೆಪ್ಟ್ ಅ ಪ್ರೋಟಾನ್, ಸ್ಟ್ರಾಂಗ್ ಟೆಂಡೆನ್ಸಿ ಟು ಎಕ್ಸೆಪ್ಟ್ ಅ ಪ್ರೋಟಾನ್. ಬಟ್ ಫಿನಾಲಿಗೆ ಏನಿದೆ, ಫಿನಾಲಿಗೆ ವೀಕ್ ಟೆಂಡೆನ್ಸಿ ಟು ಎಕ್ಸೆಪ್ಟ್ ಪ್ರೋಟಾನ್. ಸೊ ಪ್ರೋಟಾನ್ ಎಕ್ಸೆಪ್ಟಿಂಗ್ ಕೆಪಾಸಿಟಿ ಬಹಳ ಕಡಿಮೆ ಇರ್ತದೆ ಇದಕ್ಕೆ. ಸೊ ರಿಮೆಂಬರ್, ಬಿಕಾಸ್ ಆಫ್ ದ್ಯಾಟ್ ರೀಸನ್, ಅದು ಅಲ್ಲದೆ ಇದಕ್ಕೆ ಆಕ್ಸಿಜನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಇರೋದಕ್ಕೆ ಇಟ್ ವಿಲ್ ನಾಟ್ ಡೊನೇಟ್ ದ ಎಲೆಕ್ಟ್ರಾನ್ ಈಸಿಲಿ. ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್ ರಿಮೆಂಬರ್, ನಾವು ಮೋರ್ ಬೇಸಿಕ್ ಈಸ್ aniline compared to phenol. Phenol is more acidic, more acidic, right? Hence is a weak base. Hence remember, it can give electron easily. Yake? Because phenoxide ion is more stable than phenol. Hence it is a strong acid compared to all this. Hence because of that reason, answer for this question is third one, not first one. Remember that. 24th. Among the following amine, strongest bond-state base. Strongest bond-state base ಅಂತಂದ್ರೆ once again Lewis base. Strongest Lewis base ಯಾವ್ದು ಇದರಲ್ಲಿ ನೋಡಿ, ಇದರಲ್ಲಿ ರೆಸೋನೆನ್ಸ್ ಇದೆ, ಇದು ಅಂತೂ ವೀಕೆ ಇದೆ ಕಂಪೇರ್ ಟು, ಇದರಲ್ಲೂ ಕೂಡ ರೆಸೋನೆನ್ಸ್ ಇದೆ ನೋಡಿ, ರೆಸೋನೆನ್ಸ್. ಯಾಕಂದ್ರೆ ಇಲ್ಲಿ ನೋಡಿ ಅಲ್ಟರ್ನೇಟ್ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಇದೆ, ರೆಸೋನೆನ್ಸ್ ಇದೆ. ಬಟ್ ಇದರಲ್ಲಿ ಇಲ್ಲ, ಅಂದ್ರೆ ದಿಸ್ ವಿಲ್ ಡೊನೇಟ್ ದ ಎಲೆಕ್ಟ್ರಾನ್ ಈಸಿಲಿ. ಸ್ಟ್ರಾಂಗೆಸ್ಟ್ ಲೆವಿಸ್ ಬೇಸ್ ಇಸ್ ನಥಿಂಗ್ ಬಟ್ ಫೋರ್ತ್ ಒನ್. ರಿಮೆಂಬರ್ 24th. 25. Correct decreasing order of basic strength. Correct decreasing order of basic strength ಅಂತಂದ್ರೆ ರಿಮೆಂಬರ್, whenever it is nucleophilic strength ಅಂತ ಇಟ್ಕೊಳ್ಳಿ, which is a strong nucleophile ಅಂತ ಕೇಳಿದಂಗೆ. So in this particular case basic strength is more when the cationic anionic charge is more. Anionic charge ಜಾಸ್ತಿ ಇದೆ ಅಂತಂದ್ರೆ ಇವೆರಡು more stronger than NH3 and H2O. Remember NH3 and H2O compare ಮಾಡಿದ್ರೆ NH3 is strong base than H2O because oxygen is more electronegative than nitrogen. So hence remember, out of these two is left, so NH2 is more than OH minus, it is correct. So the answer for this question is first one. Yakandre NH2 minus is having negative electron. Addition to that, remember there is a lone pair of electron which can donate easily because of electronegativity which is less also, right? So the answer for this question is 1. 26. Which of the following should be most volatile? Most volatile ಅಂದ್ರೆ ಏನು? Most volatile ಅಂತಂದ್ರೆ less boiling point. ನೋಡಿ, ಅಮೈನ್ಸ್ ಎಲ್ಲದೂ ಕೂಡ ಮೋರ್ ಬಾಯ್ಲಿಂಗ್ ಪಾಯಿಂಟ್. ಯಾಕೆ? ಬಿಕಾಸ್ ಆಫ್ ಹೈಡ್ರೋಜನ್ ಬಾಂಡಿಂಗ್. ಇದು ಸೆಕೆಂಡರಿ ಇದೆ, ಇದು ಟರ್ಷರಿ ಇದೆ, ಇದು ಪ್ರೈಮರಿ ಇದೆ, ನೋ ಡೌಟ್ ಇನ್ ಇಟ್. ಬಟ್ ಇದು ನೋಡಿ ಹೈಡ್ರೋಕಾರ್ಬನ್, ಹೌದಾ? ಹೈಡ್ರೋಕಾರ್ಬನ್ ಹೇಗೆ? ಹೈಡ್ರೋಕಾರ್ಬನ್ ಇಸ್ ಆಲ್ವೇಸ್ ಲೀಸ್ಟ್ ಬಾಯ್ಲಿಂಗ್ ಪಾಯಿಂಟ್, ಮೋರ್ ವಾಲಟೈಲ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 4. 4 ಅಂತಂದ್ರೆ 4 ಸೆಲೆಕ್ಟ್ ಮಾಡಬೇಡ್ರಿ ಇಲ್ಲಿ. ಸೊ 4 ಅಂದ್ರೆ ಎಲ್ಲಿ ಆಪ್ಷನ್ ಇದೆ? ಇದರಲ್ಲಿ ನೋಡಿ, ಇದರಲ್ಲಿ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಸೆಕೆಂಡ್ ಒನ್, ನಾಟ್ ಫೋರ್ತ್ ಒನ್. ಸೆಕೆಂಡ್ ಒನ್ ಅಂದ್ರೆ ಮತ್ತೆ ಸೆಕೆಂಡ್ ಒನ್ ಅಲ್ಲ, ಟರ್ಷರಿ ಅಲ್ಲ, ಮತ್ತೆ ಸೆಕೆಂಡ್ ಒನ್ ಅಂದ್ರೆ ಫೋರ್ತ್ ಒನ್. ಇಲ್ಲಿ ಕನ್ಫ್ಯೂಸ್ ಆಗಬೇಡಿ, ಆಪ್ಷನ್ ಆ ರೀತಿ ಸೆಟ್ ಮಾಡಿದಾರೆ ಅವರು. Which of the following methods of preparation of amines will not give, remember not give same number of carbon atoms as in the reactant. ಸೊ ಇದು ಬಹಳ ಸಿಂಪಲ್. HBDR ಒಂದು ನೆನ್ಪಿಟ್ಕೊಳ್ಳಿ. HBDR ನಮ್ಮ ಹತ್ರ ಏನೇನಿದೆ, HBDR ದಲ್ಲಿ ಸೇಮ್ ನಂಬರ್ ಆಫ್ ಕಾರ್ಬನ್ ಆಟಮ್ ಬರೋದಿಲ್ಲ. ಸೊ ಹೌದಾ? ಅಂದ್ರೆ HBDR ಯಾವ್ದು ಇದರಲ್ಲಿ ನೋಡ್ತಾ ಹೋಗಿ. ಬ್ರೋಮೀನ್, ಟರ್ಷರಿ, ಟ್ರೀಟ್ಮೆಂಟ್ ಆಫ್ ಅಮೈಡ್ ವಿತ್ ಬ್ರೋಮೀನ್, ನೆಕ್ವೇಸ್ ಸೋಡಿಯಂ ಹೈಡ್ರಾಕ್ಸೈಡ್ should be the answer. So answer is fourth one. Then 28th. In this particular case, assertion reason ನೋಡಿ, acylation of the amines gives a monosubstituted product, whereas alkylation of the amines gives polysubstituted product. ಕರೆಕ್ಟಾ? polysubstituted product ಅಂತ ಹೇಳ್ತಾರೆ. Yes or no? In this particular case, options ಇಲ್ಲಿದೆ ಕೆಳಗಿದೆ. ಸೊ ನಿಮಗೆ ಆಪ್ಷನ್ ಕಾಣಬೇಕಂತಂದ್ರೆ I will take it like this. See, now you can see. Correct? So acylation of amines will give monosubstitution, definitely. And alkylation will give polysubstituted. That is also correct. ಅಂದ್ರೆ assertion is correct, no doubt in it. ಯಾಕಂದ್ರೆ alkyl group ಇದ್ದಾಗ ಏನಾಗ್ತದೆ? So it will converted into primary to secondary to tertiary to quaternary ammonium salt. Because of that reason, remember assertion is correct. Acyl group sterically hinders the approach of further acyl groups. Wrong it is. Acyl group will not sterically hinders. ಯಾಕಂದ್ರೆ acyl group ಅಂದ್ರೆ ಏನು ನೋಡಿ, RCOCl. ಇದಕ್ಕೆ ನಾವು ಅಸೈಲ್ ಗ್ರೂಪ್ ಅಂತ ಕರಿತೀವಿ. ಈ ಗ್ರೂಪ್ ಏನಿದೆ, ದಿಸ್ ಈಸ್ ನಾಟ್ ಅ ಸ್ಟಿರಿಕಲಿ ಸ್ಟ್ರಾಂಗರ್, ಸ್ಟಿರಿಕಲಿ ಬಲ್ಕಿಯರ್ ಅಲ್ಲ ಇದು. ದಟ್ ಈಸ್ ನಾಟ್ ದ ಕರೆಕ್ಟ್ ಒನ್. ಅಸೈಲ್ ಗ್ರೂಪ್ ವಿಲ್ ನೆವರ್ ಸ್ಟಿರಿಕಲಿ ಹಿಂಡರ್ಸ್. ಬಟ್ ಆಕ್ಚುಯಲ್ ರೀಸನ್ ಏನು? ದ ರೀಸನ್ ಫಾರ್ ದಟ್ ಇಸ್, ರಿಮೆಂಬರ್, ಡ್ಯೂ ಟು ಡಿಲೋಕಲೈಸೇಷನ್ ಆಫ್ ದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆನ್ ದ ನೈಟ್ರೋಜನ್ ಆಟಮ್ ಓವರ್ ದ ಕಾರ್ಬೋನಿಲ್ ಗ್ರೂಪ್ in the acyl derivative,
the electron density on the nitrogen atom decreases. Remember, electron present on the nitrogen will undergo resonance acylally. So because of that reason, remember, it will not undergo a polysubstituted product. Okay, so because of that reason, you can say answer for this is third one. Hoffman bromide reaction gives the primary amine. Hoffman bromide reaction is given by primary amine. Definitely it is correct. Primary amines are more basic than secondary. Wrong. It is secondary is more basic. Hoda. So once again C, assertion is correct. Reason is wrong. N-Ethylbenzene sulphonamide is soluble in alkali. Definitely it is correct. Nodi. N-Ethylbenzene sulphonamide is soluble in alkali. Right. So benzene sulphonamide andre no C6H5S double bond O Cl. Okay. So in this particular case, this is benzene sulphonylamide, Hinsberg reagent anta karithivi. Hinsberg reagent. So when it react with primary amine jothe react ಆದಾಗ ಏನಾಗ್ತದೆ ಇಲ್ಲಿ? So NHR ಬರ್ತದೆ. H is acidic in nature, hence it is soluble in alkali. Hydrogen attached to nitrogen in sulphonamide is strongly acidic is the reason. Andre assertion is correct, reason is also correct, reason is the correct explanation for assertion. So the answer ಏನಾಗ್ತದೆ ಹಾಗಾದ್ರೆ 30th one. In this particular case, remember, assertion is, reason is correct explanation for assertion. Fourth one is option. Assertion, reason are correct statement, reason is correct explanation for assertion. Then, in this nodi, N-N-diethyl sulphonamide is insoluble in alkali. Correct nodi. N-N-dimethyl higagtada C6H5SO2, right? R ಇದರಲ್ಲಿ ಇಥೈಲ್ ಅಂತ ಇಟ್ಕೊಳ್ಳಿ, ರೈಟ್? ಇಲ್ಲಿ ಮತ್ತೆ H ಅಟ್ಯಾಚ್ ಇರೋದಿಲ್ಲ, ರಿಮೆಂಬರ್, ರೈಟ್? ಸೊ ಹೈಡ್ರೋಜನ್ನೇ ಇಲ್ಲ, ಹೆನ್ಸ್ ಇಟ್ ಈಸ್ ಇನ್ಸಾಲ್ಯುಬಲ್. ಕರೆಕ್ಟ್ ಸ್ಟೇಟ್ಮೆಂಟ್, ನೋ ಡೌಟ್ ಇನ್ ಇಟ್. ಹೌದಾ? ಕರೆಕ್ಟ್ ಸ್ಟೇಟ್ಮೆಂಟ್, ನೋ ಡೌಟ್ ಇನ್ ಇಟ್. ಅಸರ್ಷನ್ ಇಸ್ ಕರೆಕ್ಟ್. ಸಲ್ಫೋನಿಲ್ ಗ್ರೂಪ್ ಅಟ್ಯಾಚ್ ಟು ನೈಟ್ರೋಜನ್ ಆಟಮ್ ಸ್ಟ್ರಾಂಗ್ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್, ದಟ್ ಈಸ್ ಆಲ್ಸೋ ಕರೆಕ್ಟ್. ಯಾಕಂದ್ರೆ ಸಲ್ಫೋನಿಲ್ ಗ್ರೂಪ್ ಅಲ್ಲಿ ಡಬಲ್ ಬಾಂಡ್ ಓ ಇರ್ತದೆ, ಹೆನ್ಸ್ ಇಟ್ ಈಸ್ ಸ್ಟ್ರಾಂಗ್, ಇಟ್ ಈಸ್ ಅಟ್ರಾಕ್ಟಿಂಗ್ ಗ್ರೂಪ್. ಬಟ್ ಅದು ರೀಸನ್ ಅಲ್ಲ ಇದಕ್ಕೆ. ಇನ್ಸಾಲ್ಯುಬಲ್ ಇನ್ ಅಲ್ಕಲಿ ಅನ್ನೋದಕ್ಕೆ ರೀಸನ್ ಏನು? ಇಲ್ಲಿ ನೋಡಿ ಮೇಲ್ಗಡೆ ತೋರಿಸ್ತೀನಿ. ಸಾಲ್ಯುಬಲ್ ಇನ್ ಅಲ್ಕಲಿ ಅನ್ನೋದಕ್ಕೆ ರೀಸನ್ ಏನು? ಸ್ಟ್ರಾಂಗ್ಲಿ ಅಸಿಡಿಕ್ ಹೈಡ್ರೋಜನ್ ಅಂತೇಳಿ. ಹೈಡ್ರೋಜನ್ ಇತ್ತು ಇಲ್ಲಿ ಅಸಿಡಿಕ್, ಬಟ್ ಇಲ್ಲಿ ಹೈಡ್ರೋಜನ್ ಇಲ್ಲ, ಅಸಿಡಿಕ್ ಹೈಡ್ರೋಜನ್ ಇಲ್ಲ. ದಟ್ ಈಸ್ ದ ರೀಸನ್ ಆಗಬೇಕು. ಬಟ್ ರೀಸನ್ ಕರೆಕ್ಟ್ ಇದೆ, ಬಟ್ ರೀಸನ್ ಇಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ಅಸರ್ಷನ್. ಹೆನ್ಸ್ ಆನ್ಸರ್ ಇಸ್ ಫಾರ್ ಸೆಕೆಂಡ್ ಒನ್. ರಿಮೆಂಬರ್, ಬೋತ್ ಅಸರ್ಷನ್ ಅಂಡ್ ರೀಸನ್ ಆರ್ ಕರೆಕ್ಟ್ ಸ್ಟೇಟ್ಮೆಂಟ್, ಬಟ್ ರೀಸನ್ ಇಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ಅಸರ್ಷನ್. ದೆನ್ 32nd question. Nodi, only small amount of HCl is required in the reduction of nitro compound with the iron scrap with HCl in presence of steam. Correct? Definitely it is correct. ಇದನ್ನು ನೀವು NCERT ಅಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಬೆಸ್ಟ್ ರೆಡ್ಯೂಸಿಂಗ್ ಏಜೆಂಟ್ ಫಾರ್ ದ ರಿಡಕ್ಷನ್ ಆಫ್ ನೈಟ್ರೋ ಕಂಪೌಂಡ್ ಈಸ್ Fe in HCl ಅಂತ ಹೇಳಿ. Fe in HCl ಅಂತ ಹೇಳಿ. ಯಾಕಂದ್ರೆ FeCl2 ಫಾರ್ಮ್ ಆಗ್ತದೆ, which will get hydrolyzed to release HCl during the reaction. Remember, which will release HCl during the reaction. So very small amount of HCl required in this particular process. Andre commercially best method for the preparation of aniline from nitro compound. So the answer is assertion is also correct, reason is also correct, and reason is the correct explanation for assertion. So option is fourth one. Aromatic primary amines can be prepared by Gabriel Phthalimide synthesis. Any doubt? Statement famous idu, famous statement, board exam kuda important agittidu. So correct. Aryl halide undergo nucleophile substitution reaction with anion found by phthalimide. Remember, ಏನು ಅನ್ನಿಸ್ತದೆ ನಿಮಗೆ? ರೈಟ್? ಅರೈಲ್ ಹಲೈಡ್ ಡು ನಾಟ್ ಅಂಡರ್ಗೋ, ಅದಕ್ಕೆ ಪ್ರೈಮರಿ ಅಮೈನ್ ಫಾರ್ಮ್ ಆಗ್ತದೆ ಈಸಿಲಿ. ಅರೈಲ್ ಅಮೈನ್ ಫಾರ್ಮ್ ಆಗೋದಿಲ್ಲ, ಅರೋಮೆಟಿಕ್, ರೈಟ್? ಸೊ ಅರೈಲ್ ಹಲೈಡ್ ಅಂಡರ್ಗೋ nucleophile reaction with anion found by phthalimide easily ಅಂತ ಇದೆ. ನೋ, ರಾಂಗ್ ಇಟ್ ಈಸ್. Remember, so in this particular case, assertion is correct. Sorry, ಇದು ರಾಂಗೆ. ಯಾಕಂದ್ರೆ ಅರೋಮೆಟಿಕ್ ಅಲ್ಲ, ಇದು ಅಲಿಫೆಟಿಕ್. ಪ್ರೈಮರಿ ಅಮೈನ್ ಕ್ಯಾನ್ ಬಿ ಪ್ರಿಪೇರ್ಡ್ ಈಸಿಲಿ, ನಾಟ್ ಅರೋಮೆಟಿಕ್. ಸೊ ಇಟ್ ಈಸ್ ಆಲ್ಸೋ ರಾಂಗ್. ಸೊ ದ ಆನ್ಸರ್ ಇಸ್ ಬೋತ್ ಅಸರ್ಷನ್ ಅಂಡ್ ರೀಸನ್ ಆರ್ ರಾಂಗ್. ರಿಮೆಂಬರ್. And the last question in this amine exemplar series, acetanilide is less basic than aniline, right? Acetanilide structure haki. So in this particular case, C double bond O NS2, right? So acetanilide. So acetanilide is less basic than, sorry, one small change ಆಗಬೇಕು, NH
ಹೀಗೆ ಬರ್ತದೆ, ಹೀಗೆ ಬರ್ತದೆ NHCO NH2. Okay, so in this particular case remember, so acetanilide is less basic than aniline, definitely correct. ಯಾಕಂತಂದರೆ ಎನಿಲೀನಲ್ಲಿ ನೋಡಿ, ಎನಿಲೀನಲ್ಲಿ ಅಟ್ಲೀಸ್ಟ್ ಇಷ್ಟೇ ಇರ್ತದೆ, ಹೌದಾ? ಎನಿಲೀನಲ್ಲಿ NH2 ಇರ್ತದೆ, ದಿಸ್ ಕ್ಯಾನ್ ಬಿ ಡೊನೇಟೆಡ್. ದಿಸ್ ಈಸ್ ಲೆಸ್ ಬೇಸಿಕ್ ಓನ್ಲಿ ಬಿಕಾಸ್ ಆಫ್ ದ ರೆಸೋನೆನ್ಸ್. ಬಟ್ ಇಲ್ಲಿ ರೆಸೋನೆನ್ಸ್ ಇರ್ತದೆ, ಪ್ಲಸ್ ರಿಮೆಂಬರ್ ಎಲೆಕ್ಟ್ರಾನ್ ಡೆನ್ಸಿಟಿ ಏನಿದೆ ಇದು ಕಡಿಮೆ ಆಗ್ತದೆ ಬಿಕಾಸ್ CO ಗ್ರೂಪ್ ಈಸ್ ಅಟ್ಯಾಚ್ಡ್ ಹಿಯರ್, ರೈಟ್? CO ಗ್ರೂಪ್ ಈಸ್ ಅಟ್ಯಾಚ್ಡ್. ಸೊ ಎಸಿಟೈಲೇಷನ್ ಅಂತ ಕರಿತೀವಿ ನಾವು, ಇದಕ್ಕೆ ಎಸಿಟೈಲೇಷನ್ ಅಂತ ಕರಿತೀವಿ. ಸೊ aniline results in the decrease in electron density on the nitrogen. Electron density on the nitrogen decreases because of this resonance. ಎರಡು resonance ಇಲ್ಲಿ ಎರಡು ಕಡೆ. So because of that reason, remember, acetanilide is less basic than aniline. Acetylation of aniline results in the decrease of electron density on nitrogen. So both are correct and correct explanation for assertion. So the answer for this question is fourth one. So this completes amines chapter. ಸೊ ಮುಂದಿನ ವಿಡಿಯೋದಲ್ಲಿ ಅಮೈನ್ಸ್ ಅಲ್ಲಿ ಇನ್ನೊಂದಷ್ಟು ಕ್ವಶನ್ಸ್ ಅನ್ನು ತಗೊಂಡು ಡಿಸ್ಕಸ್ ಮಾಡೋಣಂತೆ. ಸೊ ಸಿನಾಪ್ಸಿಸ್ ಅನ್ನು ಓದಿ, ದೆನ್ ಓನ್ಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದೀಸ್ ವೆರಿ ಈಸಿಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.